ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಟಕ ರಾಶಿ ಕಟಕ ಲಗ್ನ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ಈ ಬರುವಂತಹ ತಿಂಗಳು ಕಟಕ ರಾಶಿಯವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದರೆ ನೋಡಿ, ಸಪ್ತಮ ಸ್ಥಾನದಲ್ಲಿ 3 ಗ್ರಹಗಳ ಸಂಯೋಗ ಇದೆ. ಮಂಗಳ ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ರವಿ ಮತ್ತು ಬುಧನ ಜೊತೆಗೆ. ಈ 3 ಗ್ರಹಗಳ ಸಂಯೋಗದಿಂದ ಕೆಲವೊಂದು ಉತ್ತಮವಾದಂಥ ಮತ್ತು ಅದ್ಭುತವಾದಂತಹ ಫಲಗಳನ್ನು ನೋಡುವಂಥದ್ದು ಮತ್ತು ಆದಾಯದಲ್ಲಿ ವೃದ್ಧಿ ತರುವಂಥದ್ದು ಇರುತ್ತೆ. ಎರಡನೇ ಹಂತದಲ್ಲಿ ನೋಡಿ, ಶನಿ ರವಿ ಮತ್ತು ಬುಧನ ಸಂಯೋಗ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಆಗ್ತಿದೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾದಂಥದ್ದು. ಗುರು ದಶಮ ಸ್ಥಾನದಿಂದ, ರಾಹು ಭಾಗ್ಯ ಸ್ಥಾನದಿಂದ ಮತ್ತು ಶುಕ್ರನು ಕೂಡ ತನ್ನ ಸ್ಥಳ ಬದಲಾವಣೆ ಸಪ್ತಮ ಸ್ಥಾನಕ್ಕೆ ಆಗ್ತದೆ. ಶುಕ್ರನಿಂದಲೂ ಕೂಡ ಕೆಲವೊಂದು ಉತ್ತಮವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡುವಂಥದ್ದು. ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ವಿಚಾರಗಳಲ್ಲಿ, ಅಂದರೆ ನೀವು ಏನಾದರೂ ಬದಲಾವಣೆಗಳು ಮಾಡುವಂಥದ್ದಾಗಿರ್ಬೋದು, ಮನೆ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ನಿಮ್ಮ ಒಂದು ಹೊಸ ಕಾರ್ಯಾರಂಭ ಮಾಡೋಕ್ಕಾಗಿರ್ಬೋದು, ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಗಾಗಿರ್ಬೋದು, ಈ ವಿಚಾರದಲ್ಲಿ ತುಂಬ ಉತ್ತಮವಾದದ್ದು. ಮದುವೆ ವಿಚಾರದಲ್ಲೂ ಕೂಡ ಕೆಲವೊಂದು ಅನುಕೂಲಗಳು ಕೂಡ ಇದೆ, ಆದರೂ ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾದಂಥದ್ದು ಇರುತ್ತೆ. ನೋಡಿ, ನಿಮ್ಮ ಒಂದು ದುಡ್ಡು ಕಾಸಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಬರುವಂತಹ ತಿಂಗಳಲ್ಲಿ ಆದಾಯಗಳು ಚೆನ್ನಾಗಿರುತ್ತೆ. ಇರುವಂತಹ ಆದಾಯದಲ್ಲಿ ವೃದ್ಧಿಯಾಗುವಂಥ ಅವಕಾಶಗಳು ಕೂಡ ಇದೆ. ಮಂಗಳ ಸಪ್ತಮ ಸ್ಥಾನದಿಂದ ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಗ್ರಾಹಕರ ಹೆಚ್ಚಾಗುವಂಥದ್ದಾಗಿರ್ಬೋದು, ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ನಿಮ್ಮ ಒಂದು ಹೆಸರು ಕೀರ್ತಿ ಗೌರವ ಆಗಿರ್ಬೋದು, ನೀವು ಮಾಡಿದಂತಹ ಪ್ರಯತ್ನದಲ್ಲಿ ಸಂಪೂರ್ಣವಾದಂತಹ ಅನುಕೂಲಗಳಾಗಿರ್ಬೋದು, ಮತ್ತು ಮಲ್ಟಿಪಲ್ ಬಿಸ್ನೆಸ್ಸನ್ನು ಮಾಡುವಂತಹ ಮತ್ತು ನಿಮ್ಮ ಉದ್ಯೋಗ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ನೋಡುವಂತಹ ತಿಂಗಳಾಗಿರುತ್ತೆ. ಮಂಗಳ ಮತ್ತು ರವಿ ಇರೋದರಿಂದ ಹಣಕಾಸಿನ ವಿಚಾರದಲ್ಲಂತೂ ತುಂಬ ಅದ್ಭುತವಾದಂಥ ಫಲ. ಮೊದಲ 2 ವಾರಗಳ ಕಾಲ ತುಂಬ ಚೆನ್ನಾಗಿರುತ್ತೆ. 2 ವಾರಗಳ ನಂತರ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ರವಿ ನಿಮ್ಮ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ದುಡ್ಡು ಕಾಸು ವಿಚಾರದಲ್ಲಿ ಎದುರಿನ ವ್ಯಕ್ತಿ ತಗೊಳ್ಳೋದಾಗಿರ್ಬೋದು, ನಿಮ್ಮ ದುಡ್ಡು ಸ್ಟ್ರಕ್ ಆಗುವಂಥದ್ದಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಂಗ್ ಟರ್ಮ್ವರೆಗೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ. ಇದರ ಜೊತೆಗೆ ನೋಡಿ, ನಿಮಗೆ ರವಿ ಮಂಗಳ ಮತ್ತು ಬುಧನ ಸಂಯೋಗ ಸಪ್ತಮ ಸ್ಥಾನದ ಮೊದಲನೇ 2 ವಾರಗಳ ಕಾಲದಲ್ಲಿ ಭೂಮಿ ಸಂಬಂಧಪಟ್ಟಂಥದ್ದಾಗಿರ್ಬೋದು, ವಾಹನಕ್ಕೆ ಸಂಬಂಧಪಟ್ಟಂಥದ್ದು, ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡುವಂಥ ಅವಕಾಶಗಳು, ಪ್ರಾಪರ್ಟಿ ಪರ್ಚೇಸ್ ಆಗಿರ್ಬೋದು, ವಾಹನಗಳ ಪರ್ಚೇಸ್ ಆಗಿರ್ಬೋದು, ಜ್ಯುವೆಲರೀಸ್ ಪರ್ಚೇಸ್ ಆಗಿರ್ಬೋದು, ಈ ವಿಚಾರದಲ್ಲಿ ನಿಮಗೆ ಅನುಕೂಲಗಳನ್ನು ನೋಡುವಂಥದ್ದಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಕೂಡ ಲಾಭದಾಯಕವಾಗಿರುವಂತಹ ಸಾಧ್ಯತೆಗಳಿರುತ್ತೆ. ಯಾವುದಾದ್ರೂ ಒಂದು ಹೊಸ ಪರ್ಚೇಸ್ಗೆ ನಿಮಗೆ ಲೋನ್ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ಅವಕಾಶಗಳಾಗಿರ್ಬೋದು, ಅದರಲ್ಲಿ ವೃದ್ಧಿ ನೋಡುವಂಥದ್ದಾಗಿರುತ್ತೆ. ಹಾಗಾಗಿ ಮೊದಲ 2 ವಾರಗಳ ಕಾಲ ದುಡ್ಡು ಕಾಸಿನ ವಿಚಾರದಲ್ಲಾಗಿರ್ಬೋದು, ನೀವು ಯಾವುದೇ ಒಂದು ಪರ್ಚೇಸ್ ಮಾಡೋದರಲ್ಲಿ ಅವಕಾಶಗಳು ಅನುಕೂಲಗಳಿದೆ. ಎರಡನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಮತ್ತು ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನೋಡಿ, ನಿಮಗೆ ಕೇತು ತೃತೀಯದಲ್ಲಿದ್ದ ಸಂಬಂಧಗಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಎರಡನೇ ಹಂತದಲ್ಲಿ, ಮೊದಲನೇ ಹಂತದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು, ಒಪ್ಪಂದಗಳು ಇವೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಎರಡನೇ ಹಂತದಲ್ಲಿ ನೀವು ಹಾಕಿದಂಥ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ವಿಳಂಬ ಆಗುವಂಥದ್ದು, ಪೋಸ್ಟ್ಪೋನ್ ಆಗುವಂಥ ಸಾಧ್ಯತೆ ಇರುತ್ತೆ. ಬೇರೆಯವರ ನಿರ್ಧಾರದ ಮೇಲೆ ನಿಮ್ಮ ಒಂದು ಕೆಲಸ ಕಾರ್ಯಗಳು, ಅದರಿಂದ ನಿಮಗೆ ಮುನ್ನಡೆ ಆಗೋದಾಗಿರ್ಬೋದು, ವಿಳಂಬ ಆಗಿರ್ಬೋದು, ಆ ವಿಚಾರದಲ್ಲಿ ನಿಮಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಜೊತೆಗೆ ಸಂಬಂಧಗಳಾಗಿರ್ಬೋದು, ನೀವು ತಗೊಳ್ಳೋ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಮಿಸ್ಟೇಕ್ ಆಗುವಂಥದ್ದಾಗಿರುತ್ತೆ, ಅದು ತಪ್ಪು ನಿರ್ಧಾರಗಳು ತಗೊಳ್ಳುವಂಥದ್ದಾಗಿರುತ್ತೆ. ಬೇರೆ ವ್ಯಕ್ತಿಯ ಮಾತಿಗೆ ಪ್ರಭಾವಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ದುಡ್ಡು ಕಾಸು ಸೈನ್ ಮಾಡೋದಾಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಶ್ಯೂರಿಟಿ ಹಾಕೋದಾಗಿರ್ಬೋದು, ಅದರಿಂದ ದೂರ ಇದ್ದಷ್ಟು ನಿಮಗೆ ಒಳ್ಳೆಯದಿಲ್ಲ. ಅಂದರೆ ಅದರಿಂದ ನಿಮಗೆ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆಗಳಿರುತ್ತೆ. ಡಾಕ್ಯುಮೆಂಟೇಷನ್ ಮಿಸ್ಟೇಕ್ಸ್ ಆಗುವಂಥದ್ದಾಗಿರ್ಬೋದು, ನೀವು ಮಾಡಿದಂತಹ ಪ್ರಯತ್ನದಲ್ಲಿ ಕೆಲಸ ಕಾರ್ಯಗಳ ಸಫಲತೆ ಆಗದೇ ಇರುವಂಥದ್ದಾಗಿರ್ಬೋದು, ಯಾರು ಸ್ಟ್ರೀಟ್ ಬಿಸ್ನೆಸ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಅಂಥವ್ರಿಗೆ ತೊಂದರೆ ತಾಪತ್ರೆಗಳು, ಸ್ಟ್ರಕ್ ಆಗುವಂಥ ಸಾಧ್ಯತೆಗಳು ಕೂಡ ನೋಡುವಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ನಿಮ್ಮ ಒಂದು ಉತ್ತಮವಾದದೇನೆಂದರೆ, ಶುಕ್ರ ನಿಮಗೆ ಪಂಚಮಾಧಿಪತಿ, ನಿಮಗೆ ಚತುರ್ಥಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸುಖ ಸೌಕರ್ಯ, ಕೌಟುಂಬಿಕ ಸುಖ ಆಗಿರ್ಬೋದು, ನಿಮ್ಮ ಒಂದು ಆರೋಗ್ಯದಲ್ಲಿ ಚೇತರಿಕೆ ಆಗಿರ್ಬೋದು, ಇದೆಲ್ಲನೂ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಇದರ ಜೊತೆಗೆ ನೋಡಿ, ಶುಕ್ರ ನಿಮಗೆ 12ನೇ ತಾರೀಕಿನಿಂದ ಸಪ್ತಮ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ಮದುವೆ ವಿಚಾರದಲ್ಲಿ ಕೆಲವೊಂದು ಅನುಕೂಲಗಳಾಗುವಂಥದ್ದಿರುತ್ತೆ. ಇಷ್ಟಪಟ್ಟವ್ರ ಜೊತೆಗೆ ಮದುವೆ ಆಗುವಂತಹ ಯೋಗಗಳಿರುತ್ತೆ. ಯಾರು ಕಟಕ ರಾಶಿ ಕಟಕ ಲಗ್ನದವರು ಇರ್ತಾರೆ, ಅವರೇ ಸ್ವಂತದ ಪ್ರಯತ್ನದ ಮೇಲೆ ಅವರೇ ಇಂಡಿಪೆಂಡೆಂಟ್ ಆಗಿ ಕುಟುಂಬದವರ ವಿರುದ್ಧ ಹೋಗಿನೂ ಕೂಡ ಮದುವೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು, ನಿರ್ಧಾರ ತಗೊಳ್ಳುವಂತಹ ಸಾಧ್ಯತೆ. ಒತ್ತಡದ ಮದುವೆ ಆಗಿರುವಂಥದ್ದಿರುತ್ತೆ. ಕೋರ್ಟಲ್ಲಿ ಹೋಗಿ, ಇಲ್ಲಾಂದರೆ ಡಿಸ್ಪ್ಯೂಟ್ ಆಗಿ ಪೊಲೀಸ್ ಸ್ಟೇಷನ್ನು ಅಂಥದ್ರಲ್ಲೂ ಕೂಡ ಮದುವೆ ಆಗುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಿರುತ್ತೆ. ಪತಿ ಪತ್ನಿಯರ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಆದರೂ ಕೂಡ ಎರಡನೇ ಹಂತದಲ್ಲಿ ಯಾವಾಗ ರವಿ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಬುಧನ ಜೊತೆಗೆ, ಅಲ್ಲಿ ಬಾಂಧವ್ಯದಲ್ಲಿ ತೊಂದರೆ ತಾಪತ್ರೆಗಳಾಗಿರ್ಬೋದು, ಮನಸ್ತಾಪಗಳಾದರೆ ಡಿಸ್ಪ್ಯೂಟ್ ಆಗಿ ಕೋರ್ಟ್ ಕಚೇರಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾದಂಥ ಅನಿವಾರ್ಯತೆ ಇದೆ ಬರುವಂತಹ ತಿಂಗಳಲ್ಲಿ.
ಮಂಗಳ ಸಪ್ತಮದಲ್ಲಿದ್ದಾಗ ನಿಮ್ಮ ಹೆಸರು, ಕೀರ್ತಿ, ಗೌರವ, ಪ್ರಶಂಸೆ ಎದುರಿನ ವ್ಯಕ್ತಿಯಿಂದ ನೋಡುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಅಷ್ಟಮದ ಶನಿ ನಿಮಗೆ ನಿಮ್ಮ ಆರೋಗ್ಯ, ಆಯುಷ್ಯನ ಮೇಲೆ ಅಭಿವೃದ್ಧಿಯನ್ನು ಕೊಡ್ತಾನೆ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಾಗಿರ್ಬೋದು, ಕೆಲಸ ಕಾರ್ಯಗಳ ವಿಳಂಬ ಆಗಿರ್ಬೋದು, ಇದ್ದಂತಹ ಸುಖ ಸೌಕರ್ಯಗಳನ್ನು ಬಳಕೆ ಮಾಡದೇ ಇರುವಂತಹ ಅನಿವಾರ್ಯ ಪರಿಸ್ಥಿತಿ ಆಗಿರ್ಬೋದು, ಆ ಥರದ ಸಿಚುವೇಶನನ್ನು ಎದುರಿಸುವಂತಹ ಸಾಧ್ಯತೆಗಳಿರುತ್ತೆ. ಭಾಗ್ಯದಲ್ಲಿ ರಾಹು ಸಂಚಾರ ಮಾಡ್ತಿರೋದ್ರಿಂದ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮ ಒಂದು ಸಫಲತೆಗೆ ಯಾವ ದಾರಿಯಾದರೇನು, ಯಾವ ಮಾರ್ಗವಾದರೇನು ಅದನ್ನು ಅನುಸರಿಸುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಗುರು ದಶಮದಲ್ಲಿದ್ದಾಗ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಪ್ರೊಟೆಕ್ಷನ್ ಆಗಿರ್ಬೋದು, ನಿಮ್ಮ ಎದುರಿನ ವ್ಯಕ್ತಿಯ ಸಪೋರ್ಟ್ ಆಗಿರ್ಬೋದು, ಪತಿ ಪತ್ನಿಯರ ಸಪೋರ್ಟ್ ಆಗಿರ್ಬೋದು, ಈ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅನುಕೂಲಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಶುಕ್ರ ನಿಮಗೆ ಸಪ್ತಮದಲ್ಲಿದ್ದಾಗ ಮಿತ್ರರ ಜೊತೆಗೆ ಸಪೋರ್ಟ್ ಆಗಿರ್ಬೋದು, ಅವರಿಂದ ಅನುಕೂಲಗಳಾಗಿರ್ಬೋದು, ನಿಮಗೆ ನಾನಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ಎದುರಿನ ವ್ಯಕ್ತಿಯ ಸಪೋರ್ಟ್ ಬರುತ್ತೆ. ಸುಮಾರಷ್ಟು ನಿಂತ ಕೆಲಸ ಕಾರ್ಯಗಳೇನಾದರೂ ಇದ್ದರೆ ನಿಮ್ಮ ಒಂದು ಸಹಕಾರದಿಂದ, ಹಿರಿಯರ ಸಹಕಾರ ಆಗಿರ್ಬೋದು, ನಿಮ್ಮ ಮಿತ್ರರ ಸಹಕಾರದಿಂದ ಸಕ್ಸಸ್ ಮಾಡುವಂಥ ಅವಕಾಶಗಳು ಕೂಡ ಇದೆ. ಆದರೆ ಡಿಸ್ಪ್ಯೂಟ್ಸು ಮತ್ತು ಲೀಗಲ್ ಪ್ರಾಬ್ಲಮ್ಸು ಮತ್ತು ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಎರಡನೇ ಹಂತದಲ್ಲಿ ನೋಡುವಂಥ ಸಾಧ್ಯತೆ ಇರುತ್ತೆ. ಬುಧ ಅಷ್ಟಮದಲ್ಲಿ ರವಿಯ ಜೊತೆಗೆ ಹೋದಾಗ ಸರ್ಕಾರ ಸಂಬಂಧಪಟ್ಟಂತಹ ಒಂದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಯಾರು ಗೌರ್ಮೆಂಟ್ ರಿಲೇಟೆಡ್ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅದರಲ್ಲಿ ವಿಳಂಬ, ಅವರಿಗೆ ಬರಬೇಕಾದಂತಹ ದುಡ್ಡು ಆಗಿರ್ಬೋದು, ಕೆಲಸ ಕಾರ್ಯಗಳಾಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಇದರಲ್ಲಿ ಡಿಲೇ ಆಗೋದಾಗಿರ್ಬೋದು, ಒಂದು ಹಂತದಲ್ಲಿ ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಯಾರಾದರೂ ಸರ್ಕಾರಕ್ಕೆ ಸಂಬಂಧಪಟ್ಟ ಟ್ಯಾಕ್ಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ರೇಡ್ ಆಗಿರ್ಬೋದು, ಇಂಥ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಕೋರ್ಟ್ ಕಚೇರಿ ಓಡಾಟಗಳನ್ನು ನಿರೀಕ್ಷೆ ಮಾಡ್ಬೋದು ಮತ್ತು ನೋಟಿಸ್ಗಳನ್ನು ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಎರಡನೇ ಹಂತದಲ್ಲಿ ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮಗೆ ಆಸ್ಪತ್ರೆ ಓಡಾಟಗಳು ನೋಡಿ, ನಿಮಗೆ ಅಲರ್ಜಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, BP-ಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥದ್ದು ವಿಚಾರಗಳಾಗಿರ್ಬೋದು, ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿರುತ್ತೆ. ಮತ್ತು ಹಿರಿಯರಿಗೆ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಮತ್ತು ನರಗಳ ದೌರ್ಬಲ್ಯ ಆಗಿರ್ಬೋದು, ದೃಷ್ಟಿ ದೋಷದ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಆಸ್ಪತ್ರೆ ಓಡಾಟಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಸುಮಾರಷ್ಟು ವಿಚಾರಗಳ ಅನುಕೂಲಗಳು ಇದೆ, ಕೆಲವೊಂದು ಅನಾನುಕೂಲತೆಗಳು ಕೂಡ ಇದೆ. ಏನು ಪರಿಹಾರವನ್ನು ಮಾಡಬೇಕು ನೋಡಿ, ಮುಖ್ಯವಾಗಿ ಬರುವಂಥ ತಿಂಗಳಲ್ಲಿ ನಿಮಗೆ ಚಂದ್ರನ ಆರಾಧನೆ ಮಾಡೋದು ಮತ್ತು ಗೌರಿ ಆರಾಧನೆ ಮಾಡೋದು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಒಂದು ಮಾಡಿದಂತಹ ಕೆಲಸ ಕಾರ್ಯಗಳಾಗಿರೋದು ಸ್ಥಿರವಾದ ಮನಸ್ಥಿತಿ ಇರುವಂತಹ ಅನುಕೂಲಗಳಿರುತ್ತೆ. ಇದರ ಜೊತೆಗೆ ನೀವು ಈಶ್ವರನ ಆರಾಧನೆ, ಸೋಮವಾರ ದಿವಸ ಈಶ್ವರನಿಗೆ ಜಲಾಭಿಷೇಕ, ರುದ್ರಾಭಿಷೇಕ ಮಾಡಿಸೋದ್ರಿಂದ ತುಂಬ ಅದ್ಭುತವಾದಂಥ ಫಲ. ಶನಿವಾರ ದಿವಸ ಆಂಜನೇಯನ ಸ್ತುತಿ ಮಾಡೋದಾಗಿರ್ಬೋದು, ಆಂಜನೇಯನಿಗೆ ಹೋಗಿ ದರ್ಶನ ಮಾಡೋದಾಗಿರ್ಬೋದು, ಅದರ ಮಾಡಿದರೆ ನಿಮಗೆ ಸುಮಾರಷ್ಟು ವಿಘ್ನಗಳೆಲ್ಲ ನಿವಾರಣೆಗಳಾಗಿ ಅನುಕೂಲಗಳಾಗುವಂತಹ ಸಾಧ್ಯತೆ ಇರುತ್ತೆ. ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.